ಭಾರತ ಹಿಂದೂ ರಾಷ್ಟ್ರ ಆಗಬಾರದು ಅಂತ ಸಚಿವ ಯತೀಂದ್ರ ಸಿದ್ದರಾಮಯ್ಯ ಕೊಟ್ಟಿರ್ತಕ್ಕಂಥ ಹೇಳಿಕೆಯ ವಿಚಾರಕ್ಕೆ ಇದೀಗ ಜಟಾಪಟಿ ತಾರಕಕ್ಕೇರಿದೆ. ಸಚಿವ ಯತೀಂದ್ರ ಹೇಳಿಕೆಗೆ ಶೋಭಾ ಕರಂದ್ಲಾಜೆ ಕೌಂಟರ್ ಕೊಟ್ಟಿದ್ದಾರೆ. ನಾವ್ಯಾರು, ನಮ್ಮ ಸಂಸ್ಕೃತಿ, ಧರ್ಮ ಯಾವುದು ಅನ್ನೋದನ್ನ ಯತೀಂದ್ರ ಅವರ ತಾಯಿಯ ಬಳಿ ಈ ಬಗ್ಗೆ ಕೇಳಿ ತಿಳಿದುಕೊಳ್ಳಲಿ ಅಂತ ಶೋಭಾ ಕರಂದ್ಲಾಜೆ ಕೌಂಟರ್ ಕೊಟ್ಟಿದ್ದಾರೆ. ಯತೀಂದ್ರಗೆ ಅವರ ತಾಯಿಯೇ ಉತ್ತರ ಕೊಡ್ತಾರೆ ಅಂತ ಮೈಸೂರಿನಲ್ಲಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಹೇಳಿಕೆ ಕೊಟ್ಟಿದ್ದಾರೆ. ಗೋವಾದಿಗಳು ಹಿಂದೂ ರಾಷ್ಟ್ರ ತರಬೇಕು ಅಂತ ಹೇಳ್ತಾರೆ. ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಹೇಳಿದ್ರು, ಈ ದೇಶ ಏನಾದ್ರು ಹಿಂದೂ ರಾಷ್ಟ್ರ ಆದ್ರೆ ಅದಕ್ಕಿಂತ ದೊಡ್ಡ ಅಪಾಯ ಈ ದೇಶಕ್ಕೆ ಯಾವುದು ಇಲ್ಲ ಅಂತ ಹೇಳಿದ್ದಾರೆ. ಅದಕ್ಕಿಂತ ದೊಡ್ಡ ಮಾರಕ ಯಾವುದಿಲ್ಲ ಅಂತ ಹೇಳಿದ್ದಾರೆ. ಯಾಕೆ ಅಂತಂತಂದ್ರೆ ಹಿಂದೂ ರಾಷ್ಟ್ರ ಆಗೋಯ್ತು ಅಂತಂತಂದ್ರೆ ಈಗಾಗಲೇ ಹೇಳಿದ ಹಿಂದೂ ಧರ್ಮದ ಮೂಲ ಪರಿಕಲ್ಪನೆನೇ ಜಾತಿ ವ್ಯವಸ್ಥೆ, ವರ್ಣ ವ್ಯವಸ್ಥೆ. ಅದೇ ಮತ್ತೆ ಆ ವ್ಯವಸ್ಥೆನೇ ಬಂದ್ಬಿಡುತ್ತೆ. ನಾವೆಲ್ಲರೂ ಮತ್ತೆ ಶೋಷಿತರಾಗಬೇಕಾಗುತ್ತೆ. ಮತ್ತೆ ಅಲ್ಪಸಂಖ್ಯಾತರಂತೂ ಹೇಳಂಗೆ ಇಲ್ಲ, ಅವ್ರು ಎರಡನೇ ದರ್ಜೆ ಪ್ರಜೆಗಳಾಗಿ ಬದುಕಬೇಕಾಗುತ್ತೆ. ಸೊ ಹಾಗಾಗಿ ಹಿಂದೂ ರಾಷ್ಟ್ರ ಆದರೆ ಅದು ಶೋಷಣೆಯ ಒಂದು ವ್ಯವಸ್ಥೆನ ಮತ್ತೆ ವಾಪಸ್ ತಂದಂಗಾಗುತ್ತೆ. ಸೊ ಹಾಗಾಗಿ ಈ ಧರ್ಮ ಅನ್ನೋ ಅರ್ಥನ ಉಪಯೋಗಿಸ್ಕೊಂಡು ನಮ್ಮನ್ನು ಹೊಡಿಬೇಕು ಅಂತ ಕೆಲಸ ಮಾಡ್ತಾರಲ್ಲ ಕೋಮುವಾದಿಗಳು, ಅದ್ರ ವಿರುದ್ಧ ಕೂಡ ನಾವು ಹೋರಾಟ ಮಾಡಬೇಕಾಗಿದ್ದು ನಮ್ಮ ಒಂದು ಬಹುಮುಖ್ಯವಾದಂಥ ಹೋರಾಟದ ಮುಖ್ಯ ಭಾಗ ಆಗಿದೆ. ಯತೀಂದ್ರ ಅವರ ತಾಯಿಗೆ ಹೋಗಿ ಕೇಳಬೇಕು. ಯಾರು ಅವರನ್ನು ಹೆತ್ತಿದ್ದಾರೆ, ಯಾರು ಅವರನ್ನು ಹೊತ್ತಿದ್ದಾರೆ, ಅವರಿಗೆ ಹೋಗಿ ಕೇಳಬೇಕು ನೀವು ಯಾರು ಅಂಥೇಳಿ. ನೀವು ಯಾವ ದೇವರನ್ನು ನಂಬ್ತೀರಿ, ಯಾವ ಆಚಾರವನ್ನು ಪಾಲನೆ ಮಾಡ್ತೀರಿ, ಯಾವ ಸಂಸ್ಕೃತಿಯನ್ನು ಪಾಲನೆ ಮಾಡ್ತೀರಿ, ಅವರ ತಾಯಿಗೆ ಅವ್ರು ಕೇಳಿದರೆ ಆ ತಾಯಿ ಅಂದರೆ ಸಿದ್ದರಾಮಯ್ಯನವರ ಹೆಂಡತಿಯವರು, ಯತೀಂದ್ರ ಅವರ ತಾಯಿಯವರು ಕರೆಕ್ಟ್ ಉತ್ತರವನ್ನು ಯತೀಂದ್ರ ಅವರಿಗೆ ಕೊಡ್ತಾರೆ.